ನೀವು ಕಾರ್ ತಗೋಬೇಕು ಅಂತ ಇದ್ರೆ ಲೋನ್ ಅಲ್ಲಿ ತಗೊಂಡ್ರೆ ಫುಲ್ ಕ್ಯಾಶ್ ಕೊಟ್ಟು ತಗೊಂಡ್ರೆ ಲಕ್ಷಾಂತರ ರೂಪಾಯಿ ಲಾಸ್ ಮಾಡ್ಕೋತೀರಾ. ಈಗ ಫಾರ್ ಎಕ್ಸಾಂಪಲ್ 20 ಲಕ್ಷದ ಕಾರ್ನ ತಗೋಬೇಕು ಅಂತ ಇದ್ದೀರಾ ಅಂತ ಅನ್ಕೊಳ್ಳೋಣ. ಮೊದಲನೇ ಆಪ್ಷನ್ 20 ಲಕ್ಷನು ಫುಲ್ ಕ್ಯಾಶ್ ಅಲ್ಲಿ ಕೊಟ್ಟು ತಗೊಳ್ಳೋದು. ಎರಡನೇ ಆಪ್ಷನ್ ಹಾಗೆ ಸ್ಮಾರ್ಟ್ ಆಪ್ಷನ್ ಅಂದ್ರೆ 5 ಲಕ್ಷನ ಡೌನ್ ಪೇಮೆಂಟ್ ಕಟ್ಟಿ 15 ಲಕ್ಷಕ್ಕೆ ಲೋನ್ ಮಾಡಿಸೋದು. ಹಾಗೇನೆ ನಿಮ್ಮ ಹತ್ರ ಉಳಿದಿದ್ದ 15 ಲಕ್ಷನ FD ಇನ್ವೆಸ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳೋಣ. ಈಗ ನೀವು ಕಟ್ಟೋ ಲೋನ್ಗೆ EMI ಎಷ್ಟಾಗುತ್ತೆ ಮತ್ತೆ FD ಇಂದ ಬರೋ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ 15 ಲಕ್ಷ ಕಾರ್ ಲೋನ್ 9% ಇಂಟ್ರೆಸ್ಟ್ ಅಲ್ಲಿ ಸಿಕ್ಕಿದ್ರೆ 5 ವರ್ಷಕ್ಕೆ ನೀವು ಕಟ್ಟೋ ಇಂಟ್ರೆಸ್ಟ್ 3.5 ಲಕ್ಷ ಆಗುತ್ತೆ. ಹಾಗೆ FD ಇಟ್ಟಿದ್ದ 15 ಲಕ್ಷ 8% ಇಂಟ್ರೆಸ್ಟ್ ಹಂಗೆ 7 ಲಕ್ಷ ಬಡ್ಡಿ ಬೆಳೆದಿರುತ್ತೆ. ಅಂದ್ರೆ ನೀವು ಗಾಡಿನ ಲೋನ್ ಅಲ್ಲಿ ತಗೊಂಡು ನಿಮ್ ದುಡ್ಡನ್ನ FD ಇಟ್ಟಿದ್ದಕ್ಕೆ ನಿಮಗೆ 3.5 ಲಕ್ಷ ಲಾಭ ಆಯ್ತು. FD ಹೇಗೆ ಜಾಸ್ತಿ ಅಂತ ಅಂದ್ರೆ FD ವರ್ಷಕ್ಕೂ ದುಡ್ಡು ಕಾಂಪೌಂಡ್ ಆಗಿ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಮನಿ ಸೇವಿಂಗ್ ಟಿಪ್ ನ ಗಾಡಿ ತಗೋಬೇಕು ಅಂತ ಇರೋ ನಿಮ್ ಫ್ರೆಂಡ್ಸ್ ಜೊತೆ ಎಲ್ಲ ಇವಾಗ್ಲೇ ಶೇರ್ ಮಾಡಿ. ಹಾಗೆ ಟಿಮಚ್ ಬಿಸ್ನೆಸ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.